ದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಅಪ್ಪ ಯಾಕೆ ಅಳ್ತಿದ್ದೀರಾ? ಅದನ್ನು ಹೇಳೋ ಧೈರ್ಯ ಆಗಲಿ ಶಕ್ತಿ ಆಗಲಿ ನನಗಿಲ್ಲ ಮಗಳೇ. ತಿಳ್ಕೊಳ್ಳೇಬೇಕು ಅನ್ನೋದಾದ್ರೆ ಶ್ರೀಮತಿಯವ್ರನ್ನ ಕೇಳು. ಅಂದ್ರೆ ನೀನು ಸಮುದ್ಯತ ತಮ್ಮನ? ಹೌದು. ಸಮುದ್ಯತ ಹೇಗಿದ್ದಾಳೆ? ನಿಮ್ಮ ದಯೆಯಿಂದ ಚೆನ್ನಾಗಿಲ್ಲ ಗುರುಗಳೇ. ಹಳೆ ಸಮುದ್ಯತ ಸತ್ತಿದ್ದಾಳೆ. ಹೇಗಿದ್ಲು ಅಲ್ವಾ? ನೀವು ಅವಳು ನೋಡಿ ದಿನಗಳನ್ನ ನೆನ್ಪು ಮಾಡ್ಕೊಳ್ಳಿ ಗುರುಗಳೇ. ಚಿನ್ಕುರುಳಿಯಾಗಿ ಓಡಾಡ್ತಾ, ಚಿಕ್ಕ ಮಕ್ಕಳಂತೆ ಆಟ ಆಡ್ತಾ, ಚೇಷ್ಟೆ ಮಾಡ್ತಾ, ಇಡೀ ಊರಿಗೂರಿ ಅವಳನ್ನ ಪ್ರೀತಿಯಿಂದ ಮಾತಾಡಿಸ್ತಿದ್ರು. ಅವಳ ಕಣ್ಣಲ್ಲಿ ಕನಸಿತ್ತು. ಆ ಕನಸು ನೀವಾಗಿದ್ರಿ ಅಲ್ವಾ ಗುರುಗಳೇ? ಸಾಕು ನಿಮ್ಮಿಬ್ಬರ ಹಳೆ ಕಥೆಗಳು. ಈಗ ಮಾತಾಡೋದಕ್ಕೆ ಸಮಯ ಅಲ್ಲ, ನಾಳೆ ಕೂತ್ ಮಾತಾಡೋಣ. ಈಗ ಪ್ರಯೋಗ ಪೂರ್ಣ ಆಗ್ಬೇಕು. ರಕ್ತ ದರ್ಪಣ ಮಾಡು ಬಾ. ಇಲ್ಲ ಶಾಸ್ತ್ರಿಗಳೇ, ಇದಿಲ್ಲೇ ಈಗಲೇ ಇತ್ಯರ್ಥ ಆಗ್ಬೇಕು. ನಿಂತ ಹೆಜ್ಜೆಲೆ ಇತ್ಯರ್ಥ ಆಗ್ಬೇಕು ಅಂದ್ರೆ ಹೇಗೆ? ಪರಿಹಾರ ಬೇಕು. ಏನ್ ಪರಿಹಾರ ಬೇಕು? ನನ್ನ ಗುರುಗಳು ನಮ್ಮ ಅಕ್ಕನ ಮದುವೆ ಆಗ್ಬೇಕು.
ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ನೀವು ಬಂದೇ ಬರ್ತೀರಾ ಅಂತ ಗೊತ್ತಿತ್ತು. ಏನು ನಮಗೋಸ್ಕರ ಕಾಯ್ತಿದ್ರಾ? ನಾವು ಬರ್ತೀವಿ ಅಂತ ನಿಮಗೆ ಮೊದಲೇ ಗೊತ್ತಿತ್ತಾ? ಗೊತ್ತಿತ್ತು. ನಿಮ್ಮ ಎಲ್ಲ ಹೆಜ್ಜೆಗಳು ಗೊತ್ತಿರಬೇಕಾದ್ರೆ ನೀವು ಬರೋದು ಗೊತ್ತಿಲ್ಲದೆ ಇರತ್ತಾ? ನಿಮಗೆ ನಮ್ಮ ಪ್ರತಿ ಹೆಜ್ಜೆನೂ ಗೊತ್ತಿರಲೇಬೇಕಲ್ವಾ ಮೇಷ್ಟ್ರಮ್ಮ? ನಿಮ್ಮನ್ನು ಕೇಳ್ದೆ ನಾವಾದರೂ ಏನು ಮಾಡ್ತೀವಿ ಹೇಳಿ? ನಿಮ್ಮ ಪ್ರತಿಯೊಂದು ಹೆಜ್ಜೆನೂ ಅಮ್ಮನವರ ಚಿತ್ತದ ಹಾಗೆ ನಡೀತಾ ಇದೆ. ಮನುಷ್ಯನ ಪ್ರತಿ ನಡೆನೂ ನಿರ್ಧರಿಸೋದು ಅವಳೇ ಅಲ್ವಾ ಮೇಷ್ಟ್ರಮ್ಮ? ಹುಟ್ಟು ಸಾವು ಬದುಕು ಎಲ್ಲ ಅವಳ ಕೈಯಲ್ಲೇ ಇದೆ. ಮನುಷ್ಯ ಹುಟ್ಟಿಗೆ ಸಂಭ್ರಮಿಸ್ತಾನೆ, ಸಾವಿಗೆ ಅಂಜ್ತಾನೆ. ಬದುಕಿನ ನೆಮ್ಮದಿಗಾಗಿ ಇರೋ ನೆಮ್ಮದಿನೂ ಕಳ್ಕೊಂಡು ಹೋರಾಡ್ತಾನೆ. ಜೀವಕ್ಕೋಸ್ಕರ ಜೀವನಕ್ಕೋಸ್ಕರ ಅವರ ಹೊಡೆದಾಟ ನಿರಂತರ. ಜೀವಕ್ಕಿರೋ ಬೆಲೆನೇ ಅಂಥದ್ದು. ಏನು ಜೀವಕ್ಕಿರೋ ಬೆಲೆನಾ? ಹಾಗಂದ್ರೇನು? ಅದನ್ನ ಇನ್ನೊಮ್ಮೆ ಹೇಳ್ತೀನಿ. ಏನೋ ಒಂದೊಂದ್ಸಲ ನೀವು ಮಾತಾಡೋದು ಅರ್ಥನೇ ಆಗೋದಿಲ್ಲ. ಹೌದು, ಗಂಡ ಹೆಂಡತಿ ಇಬ್ರು ನನ್ನನ್ನು ಹುಡ್ಕೊಂಡು ಬಂದಿದ್ದೀರಲ್ಲ, ಏನ್ ಸಮಾಚಾರ? ನಮಗೋಸ್ಕರನೇ ಕಾಯ್ತಾ ಇದ್ರಿ ಅಂತ ಹೇಳಿದ್ರಿ, ನಿಮಗೆ ಗೊತ್ತಿಲ್ವಾ ಸಮಾಚಾರ? ನಿಮ್ ಬಾಯಲ್ಲೇ ಕೇಳೋಣ ಅಂತ. ಮೇಷ್ಟ್ರಮ್ಮ ಏನೋ ಹೇಳ್ತಾರೆ, ಹೋಗಿ ಕೇಳ್ಕೊಂಡ್ ಬಾ ಅಂತ ಅಪ್ಪ ಕಳಿಸಿದ್ರು. ಆ ವಿಷಯನ ನಿನಗೀಗಾಗಲೇ ಹೇಳಿದ್ದೀನಿ. ಶೇಖ್ರಿಗೆ ಇದು ಹೊಸ ವಿಷಯ ಅಷ್ಟೆ. ಯಾವ ವಿಷಯ ಮೇಷ್ಟ್ರಮ್ಮ? ನಿನಗೂ ಆ ವಿಷಯ ನೆನಪಿಲ್ವಾ ಬಂಗಾರಿ? ನಿನ್ನಿಂದ ಒಂದು ಮಹತ್ ಕಾರ್ಯ ಆಗಬೇಕು, ಅದು ಕ್ಷೇತ್ರ ದರ್ಶನ. ನೀವಿಬ್ರು ಕ್ಷೇತ್ರ ದರ್ಶನಕ್ಕೆ ಹೋಗಬೇಕು. ಈಗಾಗಲೇ ಈ ವಿಷಯನ ಮನೇಲಿ ಹೇಳಿದ್ದೆ, ಆಗ ಅಪ್ಪ ಬೈದ್ಬಿಟ್ಟಿದ್ರು. ನೆಟ್ಟಿಗೆ ಸಂಸಾರ ಮಾಡ್ಕೊಂಡಿರು, ಕ್ಷೇತ್ರನೂ ಬೇಡ ಏನು ಬೇಡ ಅಂತ ಅಜ್ಜಿನೂ ಬೈದಿದ್ರು. ಆದರೆ ಇವತ್ತಪ್ಪ ಏನೋ ಬದಲಾದವ್ರ ಥರ ಕಾಣ್ತಿದ್ರು. ಅವ್ರು ಕ್ಷೇತ್ರ ದರ್ಶನಕ್ಕೆ ಕಳ್ಸೋದಕ್ಕೆ ಒಪ್ಕೊಂಡ್ರು. ಇವತ್ತು ಊಟ ಮಾಡ್ತಾ ನಿಮ್ಮಪ್ಪ ಸುನೀತಾ ಅವ್ರು ಹೊಳ್ತಾ ಇದ್ರಲ್ಲ, ಅದನ್ನು ಹೇಳೆ. ಹೌದು ಮೇಷ್ಟ್ರಮ್ಮ, ಇವತ್ತು ನಾವೆಲ್ಲ ಒಟ್ಟಿಗೆ ಊಟಕ್ಕೆ ಕೂತಿದ್ವಿ. ಆಗ ಅಪ್ಪ ಒಂಥರ ಇದ್ರು, ಚಿಕ್ಕಮ್ಮನೂ ತುಂಬ ಬೇಜಾರು ಮಾಡ್ಕೊಂಡಿದ್ರು. ಇಬ್ಬರ ಕಣ್ಣಲ್ಲೂ ನೀರಿತ್ತು. ಯಾಕೆ ಏನು ಅಂತ ಕೇಳಿದ್ರೆ ಅವ್ರೇನೂ ಹೇಳಲೇ ಇಲ್ಲ. ಕೆಲವೊಂದನ್ನ ತುಂಬ ಕೆದಕಕ್ಕೆ ಹೋಗ್ಬಾರ್ದು ಜಾಜಿ, ಕೆಸರಾಗತ್ತೆ. ಇರೋದನ್ನ ಹಾಗೆ ಬಿಟ್ಬಿಡ್ಬೇಕು. ಶೇಖ್ರಿನ ಕೆದಕ್ಬೇಡ. ಅವನ ನೋವು ಅವನಿಗೆ ಮಾತ್ರ, ಅದರಲ್ಲಿ ಪಾಲ್ ಕೇಳಬೇಡ. ಅಂದ್ರೆ ನೀವಿಬ್ರು ಕ್ಷೇತ್ರ ದರ್ಶನಕ್ಕೆ ಹೋಗ್ಬೇಕು. ನಿಮ್ಮಿಬ್ಬರನ್ನ ಬಿಟ್ಟು ಸ್ವಲ್ಪ ದಿನ ಇರಬೇಕಲ್ಲ ಅನ್ನೋ ನೋವು ಶೇಖ್ರಿನ ಬಾಧಿಸ್ತಾ ಇದೆ. ಇರಬಹುದು ಮೇಷ್ಟ್ರಮ್ಮ, ಅಪ್ಪಂಗೆ ನನ್ನನ್ನು ಬಿಟ್ಟಿರೋದಕ್ಕಾಗಲ್ಲ. ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ. ಅಂದಾಗೆ ನಾವು ಹೋಗಬೇಕಾಗಿರೋ ಕ್ಷೇತ್ರ ಯಾವುದು? ಸ್ವರ್ಣಪುರಿ ಕ್ಷೇತ್ರ. ಕ್ಷೇತ್ರದ ಮಹಿಮೆ ಏನು ಮೇಷ್ಟ್ರಮ್ಮ? ನಾವ್ಯಾಕೆ ಅಲ್ಲಿಗೆ ಹೋಗಬೇಕು? ಅಲ್ಲಿಯ ಅಮ್ಮನವರ ಸೇವೆ ನಿಮ್ಮಿಂದಲೇ ಆಗಬೇಕು. ಇದು ವಿಧಿ ನಿಯಮ.
ಅದಕ್ಕೆ ನೀವು ಆ ಕ್ಷೇತ್ರಕ್ಕೆ ಹೋಗಬೇಕು. ನೀವು ಹೋಗಬೇಕಾಗಿರೋ ಸ್ವರ್ಣಪುರಿ ಕ್ಷೇತ್ರದಲ್ಲಿ ಶ್ರೀ ಲಕ್ಷ್ಮೀ ಭಗವತಿ ಅಮ್ಮನವರು ನೆಲೆಸಿದ್ದಾರೆ. ಈ ಕ್ಷೇತ್ರಕ್ಕೆ ಸುಮಾರು 600 ವರ್ಷಗಳ ಇತಿಹಾಸ ಇದೆ. ಜೊತೆಗೆ ಅಲ್ಲೊಂದು ಸಮಸ್ಯೆನೂ ಇದೆ. ಅದೇನಂದ್ರೆ ಅಮ್ಮನವರು ನಮಗೇ ಸಲ್ಬೇಕಾದವರು ಅಂತ ವೈಷ್ಣವರು, ಇಲ್ಲ ನಮಗೇ ಸಲ್ಬೇಕು ಅಂತ ಶೈವರು ಇಬ್ರು ಜಗಳ ಆಡ್ತಾನೇ ಇದ್ದಾರೆ. ಅದ್ಯಾಕೆ ಹಾಗೆ? ಅಮ್ಮನವರು ಎಲ್ಲ ಭಕ್ತರಿಗೂ ಸೇರಿದವರಲ್ವಾ? ಆದರೆ ಅದು ಸ್ವರ್ಣಪುರಿ ಕ್ಷೇತ್ರದ ಮೂಢರಿಗೆ ಅರ್ಥ ಆಗ್ತಿಲ್ಲ. ಪಂಥಗಳ ಹೆಸರಿನಲ್ಲಿ ಜಗಳ ಆಡಿಕೊಂಡು ಮೂಢರಾಗಿ ಕೂತಿದ್ದಾರೆ. ಈಗ ಆ ದೇವಸ್ಥಾನದ ಆಡಳಿತ ಯಾರ ಕೈಲಿದೆ? ಲಕ್ಷ್ಮೀ ಭಗವತಿ ಅಮ್ಮನವರು ಯಾರಿಗೆ ಸೇರಿದ್ದಾರೆ? ಅಮ್ಮನವರು ಯಾವಾಗಲೂ ಭಕ್ತರಿಗೆ ಸೇರಿದವರೇ ಹೊರತು ಪಂಥಗಳಿಗಲ್ಲ. ಹೆಸರೇ ಹೇಳೋ ಹಾಗೆ ಶ್ರೀ ಲಕ್ಷ್ಮೀ ಭಗವತಿ ಅಮ್ಮನವರಲ್ಲಿ ಲಕ್ಷ್ಮಿ ಮತ್ತು ಪಾರ್ವತಿ ಇಬ್ಬರೂ ಮಿಳಿತವಾಗಿದ್ದಾರೆ. ಇದೇ ವೈಷ್ಣವ ಮತ್ತು ಶೈವರ ಜಿದ್ದಿಗೆ ಕಾರಣ. ಯಾಕೆ ಅಂದರೆ ಶ್ರೀ ಲಕ್ಷ್ಮೀ ಭಗವತಿ ಅಮ್ಮನವರ ವಿಗ್ರಹದ ಹಣೆ ಮೇಲೆ ಶೈವರಂತೆ ನಾಮ ಕುಂಕುಮ ಇದೆ. ವೈಷ್ಣವರ ಲಕ್ಷ್ಮಿಯಂತೆ ಎರಡೂ ಕೈಯಲ್ಲಿ ಶಂಖಚಕ್ರ ಇದೆ. ಶೈವರ ಪಾರ್ವತಿಯಂತೆ ಇನ್ನೆರಡು ಕೈಯಲ್ಲಿ ತ್ರಿಶೂಲ ಮತ್ತು ಕತ್ತಿ ಇದೆ. ಅದಕ್ಕೆ ಅಲ್ಲಿಯ ಜನರು ಅಮ್ಮನವ್ರನ್ನೇ ಪಾಲ್ ಮಾಡ್ಕೊಳಕ್ ಹೋಗಿ ಶತ್ರುಗಳಾಗ್ಬಿಟ್ಟಿದ್ದಾರೆ. ಮತ್ ನಾವಲ್ಲೋಗಿ ಏನ್ ಮಾಡೋದು ಅಷ್ಟು ಕೆಟ್ಟ ಜನರ ಮಧ್ಯೆ? ದುರ್ಜನರನ್ನ ಸಜ್ಜನರನ್ನಾಗಿ ಮಾಡೋದೇ ನಿಮ್ಮ ಕೆಲಸ ಬಂಗಾರಿ. ಶೈವರ ಮತ್ತು ವೈಷ್ಣವರ ಈ ಜಗಳ ತಾರಕಕ್ಕೇರಿ ಕಳೆದ 10 ವರ್ಷಗಳಿಂದ ಆ ದೇವಸ್ಥಾನದ ಬಾಗಿಲು ಮುಚ್ಚಿದೆ. ಈಗ ನಿಮಗಿರೋ ಕೆಲಸ ಅಂದ್ರೆ ನೀವಿಬ್ರೂ ಅಲ್ಲಿ ಹೋಗಿ ಶ್ರೀ ಲಕ್ಷ್ಮೀ ಭಗವತಿ ಅಮ್ಮನವರ ದೇವಸ್ಥಾನದ ಬಾಗಿಲನ್ನ ತೆಗೆಸ್ಬೇಕು. ಮತ್ತೆ ಅಲ್ಲಿ ಪೂಜೆ ಶುರುವಾಗೋ ಹಾಗೆ ಮಾಡಬೇಕು. ಇಲ್ಲ, ಸಾಧ್ಯನೇ ಇಲ್ಲ. ಹಾಗಿದ್ರೆ ನಾನು ಈ ಪ್ರಯೋಗಕ್ಕೆ ರಕ್ತದರ್ಪಣೆ ಮಾಡೋದು ಕನ್ಸು ಅಂತ ಇಟ್ಕೊಳ್ಳಿ ಗುರುಗಳೇ. ನಿಮ್ಮಿಬ್ರು ವೈಯಕ್ತಿಕ ಜಗಳನ ಇದಕ್ಕೆ ಬೆರೆಸ್ಬೇಡ. ಇದು ಬೇರೆ ಅದು ಬೇರೆ. ವೈಯಕ್ತಿಕ ಜೀವನಗಳು ಸರಿ ಹೋದ್ರೇನೆ ಅಲ್ವಾ ಮಿಕ್ಕಿದ್ದೆಲ್ಲ. ಅಂದ್ರೇನೀಗ? ಗುರುಗಳು ಸಮುದ್ಯುತ ಅಕ್ಕನ ಮದ್ವೆ ಆಗ್ಬೇಕು, ಅವಾಗ್ಲೇ ನಾನು ನಿಮ್ ಜೊತೆ ಕೈ ಜೋಡಿಸೋದು. ಇಲ್ಲ, ನಾನ್ ಮದ್ವೆ ಆಗಲ್ಲ. ನೀನು ನಿಜವಾಗ್ಲೂ ಸಮುದ್ಯತ ತಮ್ಮನ? ನಾನೇ ಅವಳ ತಮ್ಮ ಅನ್ನೋದಕ್ಕೆ ನಿಮ್ಗೇನ್ ಪುರಾವೆ ಬೇಕು ಹೇಳಿ ಗುರುಗಳೇ. ಪುರಾವೆಗಳು ಭಾವನೆಗಳನ್ನ ಹುಟ್ಟಾಕೋದಿಲ್ಲ ಸೂರ್ಯಾಂಶ. ಈ ಕಾಲರುದ್ರ ಸಿದ್ದೇಶ್ವರ ಕಡ್ಕಿ ಹೃದಯದಲ್ಲಿ ನನ್ನ ಅಕ್ಕ ಸಮುದಿತಾಳಿಗೆ ಜಾಗ ಇಲ್ವಾ? ಇದೇ ಮಾತನ್ನ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ಬಿಡಿ ಗುರುಗಳೇ. ಸಮುದಿತಾಳಿ ಹೆಸರು ಕೇಳಿದ್ರೆ ನಿಮ್ ಹೃದಯ ಕಂಸೋದಿಲ್ಲ ಅಂತ ಒಂದ್ ಮಾತು ಹೇಳ್ಬಿಡಿ. ನಾನು ಈ ವಿಷಯ ಇಲ್ಲಿಗೆ ಬಿಟ್ಟು ನನ್ನ ದಾರಿ ನಾನು ನೋಡ್ಕೋತೀನಿ. ಈ ವಾಮಾಚಾರಿ ಮನಸ್ಸಲ್ಲಿ ಪ್ರೀತಿ ಪ್ರೇಮ ಬಂಧಗಳಿಗೆ ಯಾವುದೇ ರೀತಿ ಅರ್ಥ ಇಲ್ಲ ಸೂರ್ಯಾಂಶ. ಯಾಕೆ ಅರ್ಥ ಮಾಡ್ಕೋತಿಲ್ಲ ನೀನು? ಅದೆಲ್ಲ ಹಳೆ ಕತೆ. ಅದೇ ಹಳೆ ಕತೆ ಹೆಜ್ಜೆ ಜಾಡಿಡ್ದೆ ಬಂದಿದ್ದೀನಿ ಗುರುಗಳೇ.
ನೀವು ಅದರಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ನಾನು ಯಾವುದೇ ರೀತಿ ಸಂಬಂಧಗಳ ಸಂಕೋಲೆಗೆ ಬೀಳೋದಿಲ್ಲ ಸೂರ್ಯಾಂಶು. ಪ್ರೀತಿ ಸಂಕೋಲೆ ಅಲ್ಲ ಗುರುಗಳೇ. ನೀನು ಎಷ್ಟೇ ವಾದ ಮಾಡಿದ್ರು ಅಷ್ಟೇ, ನಾನು ಮದ್ವೆ ಆಗೋಲ್ಲ. ನೀವು ಮದ್ವೆ ಆಗ್ಲಿಲ್ಲ ಅಂದ್ರೆ ಅವಳು ಸರಿ ಹೋಗೋದಿಲ್ಲ. ಸರಿ ಹೋಗೋದಿಲ್ವಾ? ಸಮುದ್ಯತಾಗಿ ಏನಾಗಿದೆ ಸೂರ್ಯಾಂಶು? ನೋಡಿದ್ರ ನಿಮ್ ಧ್ವನಿಲಿ ಎಷ್ಟು ಭಯ, ಎಷ್ಟು ಆತಂಕ. ಒಡಲಲ್ಲಿ ಅವಳ ಪ್ರೀತಿಯ ಹನಿ ಇನ್ನೂ ಆರಿಲ್ಲ ಅಂತ ಆಯ್ತು. ಆದ್ರೂ ಮದುವೆ ಆಗಲ್ಲ ಅಂತಿದ್ದೀರಲ್ಲ ಗುರುಗಳೇ. ನಾನೊಬ್ಬ ವಾಮಾಚಾರಿ ಅನ್ನೋದನ್ನ ಮರ್ತು ಮಾತಾಡ್ತಿದ್ಯಾ ಸೂರ್ಯಾಂಶು? ವಾಮಾಚಾರಿಗಳಿಗೆ ಸಂಸಾರ ಇರೋದಿಲ್ವಾ ಗುರುಗಳೇ? ಈ ಕಾಲ ರುದ್ರ ಸಿದ್ದೇಶ್ವರ ಕಡ್ಕಿಗಿರೋದಿಲ್ಲ. ನೀವು ಒಪ್ಲೇಬೇಕು ಗುರುಗಳೇ. ಸಮುದ್ಯತ ಮೊದ್ಲಿನ ತರ ಇಲ್ಲ ಈಗ. ನೀವು ಬಿಟ್ಟು ಬಂದ್ಮೇಲೆ ಅವಳು ಅವಳಾಗಿಲ್ಲ. ಯಾವ ಸ್ಥಿತಿ ಅವಳಿಗೆ ಬರಬಾರ್ದಿತ್ತು ಅದೇ ಸ್ಥಿತಿ ಅವಳಿಗೆ ಬಂದ್ಬಿಟ್ಟಿದೆ. ನೀವು ಅವಳನ್ನ ಮದುವೆ ಆಗ್ಲೇಬೇಕು ಗುರುಗಳೇ. ನಿಮ್ಮ ಪ್ರೀತಿ ಮಾತ್ರ ಅವಳೊಳಗಿನ ದ್ವೇಷದ ಕಿಡಿನ ಅನ್ಸೋದಿಕ್ ಸಾಧ್ಯ. ನೀವು ಮಾತ್ರ ಅವಳ ಎದೆಯಲ್ಲಿ ಪ್ರೀತಿ ಜಿನ್ಗೋ ಥರ ಮಾಡೋದಿಕ್ ಸಾಧ್ಯ ಇರೋದು ಗುರುಗಳೇ. ನನಗೆ ಉರಿಯೋ ಕೆಂಡದಂತ ಅಕ್ಕ ಬೇಡ. ಹೃದಯದಲ್ಲಿ ಪ್ರೀತಿ ತುಂಬಿಕೊಂಡು ಸ್ವಚ್ಛಂದವಾಗಿ ಹಾರಾಡ್ತಾ ಇದ್ಲಲ್ಲ ನನ್ನ ಅಕ್ಕ, ಅಂತ ಪ್ರೇಮ ಮೂರ್ತಿ ಅಕ್ಕ ಬೇಕು ನನಗೆ. ಸಾಕು ಮಾಡಿ ನಿಮ್ಮ ಪ್ರೇಮ ಪುರಾಣನ. ಆಗ್ಲಿಂದ ನೋಡ್ತಾ ಇದ್ದೀನಿ. ಪ್ರೇಮ ಅಂತೆ, ಪ್ರೀತಿ ಅಂತೆ, ಸಮುದ್ರತ ಅಂತೆ, ಅವಳಿಗೊಬ್ಬ ತಮ್ಮ ಸೂರ್ಯಾಂಶು ಅಂತೆ. ಏ ಖಡ್ಗಿ, ಯಾವ್ದಾದ್ರು ಒಂದ್ ಕೆಲಸನಾದ್ರೂ ನೆಟ್ಟಿಗೆ ಮಾಡಿದ್ಯಾ ನೀನು? ಎಲ್ಲ ಸರ್ ಹೋಯ್ತು ಅನ್ಬೇಕಾದ್ರೆ ಇದು ಯಾವ್ದೋ ಪ್ರೇಮ ಕತೆ ಮಧ್ಯಕ್ಕೆ ಬಂದಿದೆ. ಎಲ್ಲ ಬಿಟ್ಟು ಎದ್ದು ಬರ್ಬೇಕಾದ್ರೆ ಹೆಜ್ಜೆ ಗುರುತುಗಳನ್ನ ಅಳಿಸಿ ಬರಬೇಕು ಕಡಿಕೆ. ಇಲ್ದಾದ್ರೆ ಹೀಗೆ ಆಗೋದು. ಯಾವ್ಯಾವ್ದೋ ಕಪ್ಪು ನೆರಳುಗಳು ಅದೇ ಹೆಜ್ಜೆ ಗುರುತು ಹಿಡ್ಕೊಂಡು ಬಂದು ನಮ್ಮ ನೆತ್ತಿ ಮೇಲೆ ಕೂತ್ಕೊಳ್ಳುತ್ತೆ. ಗುರುಗಳ ಹೆಜ್ಜೆ ಗುರುತು ಅಳಿಸೋಕಾಗೋಂಥದ್ದಲ್ಲ ಶಾಸ್ತ್ರಿಗಳೇ. ನನ್ನ ಅಕ್ಕ ತನ್ನ ಇಡೀ ಬದುಕನ್ನ ಅರ್ಪಿಸಿದ ಗುರುತು. ಏನಪ್ಪ ನಿನ್ಗಳು? ನಿಮ್ಮ ಅಕ್ಕನ್ನ ಕಡಿಕೆ ಮದುವೆ ಆಗ್ಬೇಕು ಅಷ್ಟೇ ತಾನೇ? ಹೌದು. ಆಯ್ತು ಬಿಡು, ಆಗ್ತಾನೆ. ಆಗೋ ಹಾಗೆ ನಾನು ಮಾಡ್ತೀನಿ. ಮೊದಲು ಬಂದು ರಕ್ತ ದರ್ಪಣೆ ಮಾಡೋ ಈ ಪ್ರಯೋಗ ಮುಗಿದು ಹೋಗ್ಲಿ. ಮೊದಲು ನನ್ನ ಕೆಲಸ, ಆಮೇಲೆ ನಿಮ್ಮದು. ಹೇಳದ್ನ ಇಲ್ವಾ? ಈ ವಿರೂಪಾಕ್ಷಾಸ್ತ್ರಿ ಒಂದ್ಸರಿ ಮಾತು ಕೊಟ್ಟ ಮೇಲೆ ಮಾತು ಉಳಿಸ್ಕೊಳ್ಳೋದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ಬಂದು ರಕ್ತ ದರ್ಪಣೆ ಮಾಡೋ. ಗುರುಗಳು ನಮ್ಮ ಅಕ್ಕನ್ನ ಮದುವೆ ಆಗ್ಬೇಕು, ಆಮೇಲೆ ಬಾಕಿದೆಲ್ಲ. ಯಾವುದೇ ಕಾರಣಕ್ಕೂ ನಾನು ಮದುವೆ ಆಗೋದಿಲ್ಲ. ಇಲ್ಲ ರೀ, ಕಳ್ಸಕ್ ಆಗಲ್ಲ ಅಂದ್ರೆ ಆಗಲ್ಲ. ನೀವು 10 ಸರ್ತಿ ಹೇಳಿದ್ರು ಅಷ್ಟೇ, 100 ಸರ್ತಿ ಹೇಳಿದ್ರು ಅಷ್ಟೇ. ನಾನು ಇದಕ್ಕೆ ಒಪ್ಪೋದಿಲ್ಲ. ಇದೊಂದು ಸಾರ್ತಿ ಒಪ್ಕೊಳ್ಳಲ್ತ. ಒಂದು 2 ತಿಂಗಳ ಮಟ್ಟಿಗೆ ಅಷ್ಟೇ. ಆ ಕ್ಷೇತ್ರಕ್ಕೆ ಹೋಗಿ ಬರಬೇಕು ಅನ್ನೋದು ಅಮ್ಮನವ್ರ ಸಂಕಲ್ಪ. ಅದು ನೆರವೇರಿದ ಹಾಗಾಗುತ್ತೆ. ಯಾವುದ್ರಿ ಅಮ್ಮನವ್ರ ಸಂಕಲ್ಪ? ಮದುವೆ ಅದು ಹೊಸ ಜೋಡಿ, ಸಂಸಾರ ಮಾಡೋದು ಬಿಟ್ಟು ತೀರ್ಥಕ್ಷೇತ್ರಕ್ಕೆ ಕಳ್ಸೋದು ಅಮ್ಮನವ್ರ ಸಂಕಲ್ಪನಾ? ಅಮ್ಮನವರೇ ಬಂದು ಹೇಳಿದ್ರ ನಿಮ್ಗಿದನ್ನ? ಅರ್ಥ ಮಾಡ್ಕೊಳ್ಳಲ್ತ. ಮೊಂಡ್ ಹಠ ಹಿಡಿಬೇಡ. ನಾನು ಒಪ್ಕೊಳ್ಳೋದಿಲ್ಲ ರೀ. ನೀವೇನು ಬೇಕಾದ್ರೂ ಹೇಳಿ. ಸಂಸಾರ ಮಾಡ್ಬೇಕಾಗಿರೋ ಹುಡುಗಿ ಸನ್ಯಾಸಿನಿ ಥರ ತೀರ್ಥಕ್ಷೇತ್ರ ಕಳಿಸ್ಲಾ? ಅದು ಹಾಗಲ್ಲ. ಹಾಗೂ ಅಲ್ಲ ಹೀಗೂ ಅಲ್ಲ. ನಾನು ಒಪ್ಕೊಳ್ಳೋದಕ್ಕೆ ಸಿದ್ಧವಾಗಿಲ್ಲ ಅಷ್ಟೇ. ನೀನು ಆ ನಿನ್ ಗುರು ಒಂದು ಕೆಲಸನಾದ್ರೂ ನೆಟ್ಟಿಗೆ ಮಾಡಿದ್ರ? ಚೋರ್ ಗುರು, ಚಂಡಾಲ್ ಶಿಷ್ಯ, ನಮ್ಮ ಶ್ರಮ ಎಲ್ಲ ವ್ಯರ್ಥ ಮಾಡ್ಬಿಟ್ಟಿಯಲ್ಲ. ಹಾಗೆ ಮಾಡೋದಕ್ಕೆ ಕಾರಣ ಇತ್ತು ಶಾಸ್ತ್ರಿಗಳೇ. ಶ್ರೀ ಚಕ್ರದ ಮುಂದೆ ಬೇರೆಲ್ಲಾ ಕಾರಣಗಳು ನನಗೆ ಜುಜುಬಿ ಕಾರಣಗಳೇ. ಎಲ್ರಿಗೂ ಅಷ್ಟೇ ಶಾಸ್ತ್ರಿಗಳೇ. ಅವ್ರವ್ರ ಕಾರಣಗಳೇ ಶ್ರೇಷ್ಠ, ಮಿಕ್ಕದವ್ರದ್ದು ಕನಿಷ್ಠ ಅನ್ನೋ ಭಾವನೆ.
ನೀವೇನು ಅದಕ್ಕೆ ಹೊರ್ತಲ್ಲ ಬಿಡಿ. ಎಕ್ಕಚ್ಚಿದ ಪ್ರೀತಿಗೋಸ್ಕರ ನಮ್ಮ ಇಡೀ ಯಾಗನೆ ಬರಿ ತಗೊಂಬಿಟ್ಟಿಯಲ್ಲ ಸೂರ್ಯಾಂಶು.